ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ್ದಾರೆ. ನಾನು ಕೂಡ, ಯಾಕಂದ್ರೆ ನಾನು ಕೂಡ ಅಲ್ಲಿಂದನೇ ಬಂದಿರೋದು ಮುಂದಕ್ಕೆ ಆಚೆ. ಮುಖ್ಯಮಂತ್ರಿಗಳೇನೋ 5ನೇ ಕ್ಲಾಸಿಗೆ ಡೈರೆಕ್ಟ್ ಆಗಿ ಹೊರಟೋಗ್ರು, ನಾವೆಲ್ಲ 1ನೇ ಕ್ಲಾಸಿಂದನೇ ಬಂದಿದ್ದೀರಿ ನಾವೆಲ್ಲ. ಇದೇನೋ ಒಂದು ಘಟ್ಟ ಇದು. ಈ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ SLC ಅನ್ನೋದು ಒಂದು ಲ್ಯಾಂಡ್ ಮಾರ್ಕು. ಬೇರೆ ಎಲ್ಲ ಆಮೇಲೆ PUC ಇರ್ಬೋದು, ಗ್ರಾಜ್ಯುಯೇಷನ್ ಆಮೇಲೆ ಅದು. ಆದರೆ ಅದೊಂದು ಘಟ್ಟ, ಅದರಲ್ಲಿ ಭಾಳ ಅಂದರೆ ಟೆನ್ಷನ್ನು. ನಾನು ಪೇರೆಂಟ್ಸ್ಗೂ ಎಲ್ಲರಿಗೂ ಹೇಳ್ತೀನಿ ಈ ಸದನದ ಮುಖಾಂತರ, ವರ್ಷ ಪೂರ್ತಿ ಪೇರೆಂಟ್ಸ್ ಸುಮ್ಮನೆ ಇದ್ಬಿಟ್ಟು ಕೊನೆಯ ದಿನ ಸರಿಯಾಗಿ ಮಾಡುವಂಥ ಒತ್ತಡ ಹಾಕಿ ಅವರಿಗೆ ಮಾನಸಿಕ ಚಿತ್ರಹಿಂಸೆ ಕೊಡಬಾರ್ದು. ಪೇರೆಂಟ್ಸು ಅಷ್ಟೇ. ಆ ಚಿತ್ರಹಿಂಸೆ ಕೊಡೋದ್ರಿಂದ ಏನಾಗ್ತೈತೆ, ಅವನಿಗೆ ಏನೇನು ಓದಿರ್ತಾನೋ ಅದು ಕೂಡ ಮರ್ತೋಗ್ತೈತೆ. ಎರಡನೇದು, ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ಸನ್ಮಾನ್ಯ ಸಚಿವರಿಗೆ, ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ದಯವಿಟ್ಟು ಏನಾನ ಮಾಡಿ ವಾರ್ನಿಂಗ್ ಮಾಡಿ. ಇಲ್ಲ ಅಂದ್ರೆ ದಿನನಿತ್ಯ ಏನೂ ಇರಲ್ಲ, ಅದು ಲೀಕೇ ಆಗಿರಲ್ಲ, ನ್ಯೂಸ್ ಇದು ಕ್ವಶನ್ ದಿನ ಆಗ್ತಾನೆ ಇರ್ತಾರೆ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದನ್ನ ಓದೋದು ಬಿಟ್ಬಿಟ್ಟು ಇದನ್ನ ಓದಕ್ ಶುರು ಮಾಡ್ತಾರೆ ಆನ್ಲೈನ್ ಇದೆಲ್ಲ. ದಯವಿಟ್ಟು ತಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ವಾರ್ನಿಂಗ್ ಮಾಡಿ, ವಿಲ್ ಪುಟ್ ದ ಜೈಲ್ ಅಂತ ಹೇಳಿ ಅವ್ರಿಗೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ರೆ ವಿಲ್ ಪುಟ್ ದ ಜೈಲ್ ಅಂತಾನೆ ಹೇಳಿ, ಮತ್ತೆ ಹಾಕಿ ಅವ್ರನ್ನ. ಅವಾಗ ಇವರಿಗೆ ಒಂದು ಧೈರ್ಯ ಬರುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ. ಅವರು ಕೂಡ ಪಾಸ್ ಆಗಲಿ. ಅದೊಂದು ಘಟ್ಟ ನಮಗೂ ಕೂಡ SLC ಅನ್ನೋದು ಒಂದು ಅಚೀವ್ ಮಾಡೋವಂಥದ್ದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆ ಮಾಡ್ತೀನಿ. ನೀವೆಲ್ಲ ನಮ್ಮ ಕನ್ನಡದವರು, ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಇಡೀ ದೇಶಕ್ಕೆ ಬರಬೇಕಾಗಿದೆ. ನಮ್ಮ ಎಲ್ಲ ಜಿಲ್ಲೆಗಳು, ನಮ್ಮ ಒಂದೇ ಯಾವುದೋ ಒಂದು ಜಿಲ್ಲೆ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಲ್ಲಿರ್ತಕ್ಕಂಥ SLCಯ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೀನಿ. ಒಳ್ಳೇದಾಗಲಿ, ಅಚೀವ್ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತೀನಿ. ಮುನಿರತ್ನವರೇ, BBMP ಎಷ್ಟೊತ್ತು ಅವಕಾಶ ಕೊಡ್ತೀರಾ ಅದು ಹೇಳಿದ್ರೆ ಶುರು ಮಾಡಪ್ಪ. ನೀವು 5 ನಿಮಿಷ ಮಾತಾಡಿ. ಸಭಾಧ್ಯಕ್ಷರೇ, ಮೊದಲನೇದಾಗಿ ಬೆಂಗಳೂರು ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ. 69 ಅಲ್ಲಿ ಕೇಳಿದ್ದಾರೆ. 69 ಕೇಳಿ. 69 ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕು. ಬೆಂಗಳೂರಿನ ಆಳಿರುವಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭ ಆಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ